ಬಂದಿದ್ದು. ಅದರ ಪ್ರಧಾನಿ ನಮ್ಮ ಗ್ರೇಟ್ ಬ್ರಿಟನ್ದ ಸ್ಟ್ಯಾಮರ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರು ಕೂಡಿ ಹೋಗಲಪ್ಪ, ಜಗಾಡೋದು ಬೇಕಾಗಿಲ್ಲ, ಹೋರಾಟ ಮಾಡಿ ಯುದ್ಧ ಮಾಡಿ ಗೆಲ್ಲೋದಲ್ಲ, ಕೂಡಿ ನಮ್ಮ ವ್ಯವಹಾರಗಳನ್ನು ಮಾಡಿಕೊಂಡು ವ್ಯಾಪಾರ ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಇದ್ರ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಸರ್ ಟ್ರಂಪ್ ಅವರು ವೀಕ್ ಆದ್ರ ಅನ್ನೋದು ಪ್ರಶ್ನೆ ಇಲ್ಲ, ವೀಕ್ ಆಗಿ ಬಿಟ್ಟಿದ್ದಾರೆ. ಅವ್ರು ರಾಷ್ಟ್ರದ ಸಹಿತ ಅವ್ರನ್ನ ತೆಗೆದು ಹಾಕೋಲ್ಲ. ಯಾಕಂದ್ರೆ ಬಂದಿದ್ದಾರೆ ಜನ, ಯಾಕಂದ್ರೆ ಆಡಾಡ್ದು ಹೋಗಿ ಅಡಿಗೆ ಕೊಡ್ಬಿಟ್ಟ ಈ ಮನುಷ್ಯ. ಸುಮ್ಮನೆ ನನಗೈತೆ ನಮ್ಗೆ ಬರ್ತಿತ್ತು, ಲಾಭ ಇತ್ತು, ಚೆನ್ನಾಗಿದ್ದೀವಿ, ಇರಾನ್ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗಿ ಏನೂ ಸಾಧಿಸ್ಲಿಕ್ಕೆ ಹೋದ, ಇಡೀ ವಿಶ್ವದ ಎಣ್ಣೆ ತಲೆಗಳು ತೊಗೊಳಕ್ಕೆ ಹೋದ, ಅದ್ರ ಕಡೆಗೆ ಎಣ್ಣೆ ಎಲ್ಲಿ ಹೊರಟಿದ್ದು ಹೊರದ. ಚೈನಾ ಬೆಳೀಲಿಕ್ಕೆ ಇತ್ತು, ಎಲ್ಲ ಲಾಭ ಬೇರೆನೇ ಆಯಿತು. ಜೊತೆಗೆ ಈ ನ್ಯಾಟೋನು ಸಹಿತ ಬೇರೆ ಆಗಿಬಿಡ್ತು. ಹೊಸ ಚಿತ್ರ ರೆಡಿ ಆಗುವಂಥ ಸಾಧ್ಯತೆ ಇರ್ತದು. ರಾಜ್ಯಗಳ ರಾಷ್ಟ್ರಗಳ ಮಧ್ಯದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕೇಸುಗಳು ಆಗುವಂಥಕ್ಕೆ ಬಂದಿದ್ದಾವೆ ಅನ್ನುವಂಥ ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಲೆ ಭಾರತ ಎಲ್ಲಪ್ಪ ಅನ್ನೋದು ವಿಚಾರ ಮಾಡಿದಾಗ ಈಗಂತೂ ಭಾರತ ಬ್ರೆಜಿಲ್ ಜೊತೆಗೂ ಇನ್ನೊಂದ್ರ ಜೊತೆಗೆ ಏನೋ ತನ್ನ ವ್ಯಾಪಾರ ಸಹ ಹೊಂದಾಣಿಕೆ ಮಾಡ್ಕೊಂಡು ಹೇಳೋದು. ಆದರೆ ಇನ್ನೂ ಇಲ್ಲಿವರೆಗೆ ನಾವು ಹೇಳ್ಕೊಳ್ತಾ ಇದ್ದೀವಿ ಅಷ್ಟೇ. ನೆಹರು ರಂಗ ಮುತ್ಸದಿತನವನ್ನು ನಮ್ಮ ಮೋದಿಯವರು ಇಲ್ಲಿವರೆಗೆ ತೋರಿಸ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯ. ಏನು ಮಾಡಬೇಕು ತಿಳಿತಾ ಇಲ್ಲ ಅವ್ರಿಗೆ. ಬ್ರೆಜಿಲ್ ಜೊತೆ ಹೋಗ್ಬೇಕಾ, ಚೈನಾಗೆ ಬೆಂಬಲಿಸ್ಬೇಕಾ, ಚೈನಾ ಬೆಂಬಲಿಸೋದು ಬಾರ್ಡರ್ ಬಂದು ಕೂತಿದ್ದಾರೆ, ಡ್ರ್ಯಾಗನ್ನು ತೊಂದರೆ ಆಗ್ಬೋದು. ಅಮೆರಿಕ ಹೋಗ್ಬೇಕಾ, ಅಮೆರಿಕ ನಿಧಾನಕ್ಕೆ ಸೋಲಿಗತ್ತದ, ಅದ್ರ ಮಾತು ನಡೀತಾ ಇಲ್ಲ. ಇಸ್ರೇಲು ಪೂರ ದಿವಾಳಿ ಹಂತಕ್ಕೆ ಬಂದು ನಿಂತದ, ಏನೇನೋ ಡಿಸಿಷನ್ ತೊಳಿತು, ಏನೂ ಆಗಲ್ಲ ಸ್ಥಿತಿಯೊಳಗೆ ಬಂದ ನಿಂತಾಗ ತ್ರಿಶಂಕು ಸ್ಥಿತಿಯೊಳಗೆ ಇವತ್ತು ನಮ್ಮ ಮೋದಿಯವರು ಬಂದು ನಿಂತಿದ್ದಾರೆ. ಅದಕ್ಕೆ ಈಗಿರೋ